ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ವಿವಿಧ್ ಅಟ್ 1563 ಚಾನಲ್ಗೆ ಸ್ವಾಗತ. ಈ ದಿನದ ವಿಶೇಷ ಇನ್ವೆಸ್ಟ್ಮೆಂಟ್ ಪ್ಲಾನನ್ನು ನಾನು ಹೇಳ್ತಾ ಇರೋದು. ಕೆಲವರು ತಿಳಿದವರು ಎಲ್ಲ ಮಾಡ್ತಾರೆ, ಕೆಲವರು ಕೂಲಿ ಕಾರ್ಮಿಕರು ಇರ್ತಾರೆ, ಗಾರ್ಮೆಂಟ್ಸ್ಗೆ ಹೋಗೋರು ಇರ್ತಾರೆ. ಈ ಥರ ಬಿಲೋ ಮಿಡ್ಲ್ ಕ್ಲಾಸ್ ಅಥವಾ BPL ಅಂದರೆ ಬಿಲೋ ಪಾವರ್ಟಿ ಲೈನ್, APL ಎಬವ್ ಪಾವರ್ಟಿ ಲೈನ್, ಇವ್ರಿಗೆ ಈ ಮಾಹಿತಿ ತಮಗೆಲ್ಲರಿಗೂ ಅನುಕೂಲ ಆಗಬಹುದು ಅನ್ನೋದೇ ನಮ್ಮ ಉದ್ದೇಶ. ಇಲ್ಲಿ ಇನ್ವೆಸ್ಟ್ಮೆಂಟ್ ಪ್ಲಾನ್ನ ಎಲ್ಲರೂ ಪೋಸ್ಟ್ ಆಫೀಸಲ್ಲಿ ನೀವು RD ಆಗಿ ಮಾಡ್ತಾಯಿದ್ದೀರಿ, ಅದು ಸಂತೋಷ. ಅಲ್ಲಿ ಒಂದು 7-8% ಬಡ್ಡಿನ ತಾವೆಲ್ಲರೂ ನೋಡಬಹುದು. ಮತ್ತು ಒಂದು 5 ವರ್ಷ ಅಥವಾ 3 ವರ್ಷ, 5 ವರ್ಷ, 10 ವರ್ಷ ಸ್ಕೀಮ್ಗಳಲ್ಲಿ ತಾವು ಅದನ್ನು ಫಿಕ್ಸ್ ಮಾಡಿದಾಗ ನಿಮ್ಮ ಕಷ್ಟಕಾಲದಲ್ಲಿ ಆ ಹಣನ ವಾಪಸ್ಸು ಹಿಂಪಡೆಯೋದಕ್ಕೆ ಆಗೋದಿಲ್ಲ. ಅದೇ ಥರ ಕೆಲವರು ಏನು ಮಾಡ್ತಾರೆ, ಇನ್ಶೂರೆನ್ಸ್ ಕಟ್ತಾರೆ. ಅದೆಲ್ಲ ಲಾಕಿಂಗ್ ಪೀರಿಯಡ್ಸ್ ಇರ್ತದೆ. 10 ವರ್ಷಕ್ಕೆ ಇರ್ತದೆ, 15 ವರ್ಷಕ್ಕೆ ಇರ್ತದೆ, 20 ವರ್ಷಕ್ಕೆ ಇರ್ತದೆ, ಈ ಥರ ಎಲ್ಲ ಇರ್ತದೆ. ಕೆಲವರು FD ಮಾಡಿರ್ತಾರೆ, ಅದು ಸಹ ನೀವು ಬೇಕಾದಂಥ ಸಮಯದಲ್ಲಿ ವಾಪಸ್ಸು ಪಡೀಲಿಕ್ಕಾಗಲ್ಲ. ಬೆಸ್ಟ್ ಪ್ಲಾನ್ ಅಂತ ಅಂದರೆ ಎಲ್ಲರೂ SIPನ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್, ಅದು ಮ್ಯೂಚುವಲ್ ಫಂಡ್ಗೆ ಒಳಪಟ್ಟಿರ್ತದೆ. ಇದನ್ನು ಬ್ಯಾಂಕ್ನಲ್ಲಿ ತಾವು ಯಾವ ಬ್ಯಾಂಕ್ಗಳಲ್ಲಿ ಆಯ್ಕೆ ಮಾಡ್ಕೊತೀರಿ, ಆ ಬ್ಯಾಂಕಿನ ಫಂಡ್ ಮ್ಯಾನೇಜರ್ಸ್ ಅಂತ ಅದೇ ಕೆಲಸವಾಗಿ ಅದನ್ನು ಆಪ್ರೇಟ್ ಮಾಡ್ತಾ ಇರ್ತಾರೆ. ನಿಮಗೆ ಪ್ರಾಫಿಟ್ ಮಾಡಿಕೊಡೋದೇ ಅವ್ರ ಉದ್ದೇಶ ಆಗಿರ್ತದೆ. ಅದೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಕೆಲವರು ಬ್ಯಾಂಕ್ನಲ್ಲಿ ನಿಮ್ಮ ಅಕೌಂಟ್, ಯಾರ್ಯಾರು ಬ್ಯಾಂಕಲ್ಲಿ ಯಾವ್ಯಾವ ಬ್ಯಾಂಕಲ್ಲಿ ಅಕೌಂಟ್ಗಳಿದೆಯೋ ಆ ಬ್ಯಾಂಕಲ್ಲಿ ದಯವಿಟ್ಟು ವಿಚಾರಿಸಿ. ನಿಮ್ಮ ಮಕ್ಕಳು ಒಂದು 5 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, ಅಟ್ಲೀಸ್ಟ್ ಒಂದು 500 ರೂಪಾಯಿಂದನೂ ಸಹ ಅಥವಾ 1000 ರೂಪಾಯಿ ಇರ್ಬೋದು, ನಿಮ್ಮ ಕೈಲಾದ ಮಟ್ಟಿಗೆ ಒಂದು 5,000 ರೂಪಾಯಿದ ಒಳಗಡೆ, ಅದು 100 ರೂಪಾಯಿಂದನೂ ಮಾಡಬಹುದು. ಒಂದು ಅಂದಾಜು ಒಂದು 500 ರೂಪಾಯಿಂದ ನೀವು ತಿಂಗಳ ಇನ್ವೆಸ್ಟ್ ಮಾಡ್ತಾ ಹೋಗಿ. ಇದನ್ನು SIP ಅಂತಾರೆ, ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತಾರೆ. ಇದ್ರ ಬಗ್ಗೆ ನೀವು 500 ರೂಪಾಯಿ ನೀವು ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡ್ತಾ ಹೋದಾಗೆಲ್ಲ ಅದ್ರ ಕಡೆ ಗಮನ ಹರಿಸೋದಕ್ಕೆ ಹೋಗ್ಬಿಡಿ. ಅದು ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಆಗಿ ಬೆಳೀತಾ ಹೋಗ್ತದೆ. ಏನಪ್ಪ ಇದು ಕಾಂಪೌಂಡಿಂಗ್ ಅಂತಂದರೆ, ಸಪೋಸ್ 500 ರೂಪಾಯಿ 12 ತಿಂಗಳಿಗೆ ಕಟ್ಟಿದಿರಿ, 12 ಇಲ್ಲ 60, 6,000 ರೂಪಾಯಿ ಆಯಿತು. ಅದು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಕೊತಾರೆ, ಅವರು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರ ಉದ್ದೇಶ ಇಷ್ಟೇ, ಫಂಡ್ ಮ್ಯಾನೇಜರ್ಸ್, ಆಯಾ ಬ್ಯಾಂಕಿನ ಫಂಡ್ ಮ್ಯಾನೇಜ್ಮೆಂಟ್ ಯಾರು ಮಾಡ್ತಾರೆ ಅವ್ರ ಉದ್ದೇಶ ಇಷ್ಟೇ, 15% 20% ಆಗ್ಬೋದು, 30% ಆಗ್ಬೋದು, ಈ ಥರ ರಿಟರ್ನ್ಸ್ ಕೊಡ್ತಾ ಇರ್ತದೆ. ಆ ಮಾರ್ಕೆಟ್ ಫ್ಲಕ್ಚುಯೇಟ್ ಆಗೋದ್ರ ಮೇಲೆ ಆ ಹಣ ಬೆಳೀತಾ ಹೋಗುತ್ತೆ. ಮತ್ತೊಮ್ಮೆ 1 ವರ್ಷ ಆದಮೇಲೆ ಮತ್ತೆ ಅದನ್ನು ಎಷ್ಟು ಬಡ್ಡಿ ಬೆಳೆದಿರ್ತದೆ ಅದನ್ನೇ ಓಪನಿಂಗ್ ಇಂಟ್ರೆಸ್ಟ್ ಆಗಿ ನೆಕ್ಸ್ಟ್ ಇಯರ್ಗೆ ಮಾಡ್ಕೊತಾರೆ, ಓಪನಿಂಗ್ ಬ್ಯಾಲೆನ್ಸ್ ಆಗಿ ನೆಕ್ಸ್ಟ್ ಇಯರ್ ಮಾಡ್ಕೊತಾರೆ. ಅದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ನಿಮಗೆ ಗೊತ್ತಾಗದಾಗೆ ಒಂದು 18-20 ವರ್ಷಗಳಲ್ಲಿ ಅದು ಅಗಾಧವಾಗಿ ಹಣ ಬೆಳೆದಿರ್ತದೆ. ಹೇಳೋದಕ್ಕಾಗಲ್ಲ. ಒಂದು 5-10 ಲಕ್ಷ ಇರ್ಬೋದು, ಕೆಲವರು 5,000 ಮಾಡಿದವ್ರಿಗೆ ಒಂದು 15-20 ಲಕ್ಷ ಇರ್ಬೋದು. ಈ ಥರ ಅದು ಮಾರ್ಕೆಟ್ ಫ್ಲಕ್ಚುಯೇಷನ್ ಮೇಲೆ ಬೆಳೀತಾ ಹೋಗ್ತದೆ. ಇದುವರೆಗೂ ನಮಗೆ ಬಂದಿರೋ ಮಾಹಿತಿ ಪ್ರಕಾರ 15% ಹಿಡಿದು 35-40%ವರೆಗೂ ರಿಟರ್ನ್ ಆಗಿದೆ. ಅಂದರೆ ಅರ್ಥ 10,000 ರೂಪಾಯಿ ಏನಾದರೂ ನೀವು ಇನ್ವೆಸ್ಟ್ ವರ್ಷಕ್ಕೆ ಉಳಿಸಿದರೆ ಅಲ್ಲಿಗೆ 30% ಅಂತಂದರೆ 3,000 ರೂಪಾಯಿ ನಿಮಗೆ ಇಂಟ್ರೆಸ್ಟು ಬಂದೋಗುತ್ತೆ. ಸೊ ಇದು ನೀವು ಪದೇ ಹೋಗೋದು, ನಾನು 500 ರೂಪಾಯಿ ಹಾಕಿದ್ದೀನಲ್ಲಪ್ಪ ಅಂದ್ಬಿಟ್ಟು ಪದೇ ಅಕೌಂಟ್ ನೋಡ್ತಾ ಇರೋದು, ಈ ಥರ ಮಾಡೋದಕ್ಕೆ ಹೋಗಬೇಡಿ. ಏನೂ ಮಾಡೋಕ್ಕಾಗಲ್ಲ. ಕಷ್ಟಕಾಲದಲ್ಲಿ ನಮ್ಗೆ ಹಣ ಬೇಕು ಅಂತಂದಾಗ ಅದನ್ನು ನೀವು ಯಾವಾಗ ಬೇಕಾದ್ರೂ ಅದನ್ನು ವಿಡ್ರಾ ಮಾಡ್ಕೊಳ್ಳೋದಾಗಿರ್ತದೆ. ದಯವಿಟ್ಟು ಈ ಕಾಂಪೌಂಡಿಂಗ್ ಅನ್ನೋದು ಕನ್ನಡದಲ್ಲಿ ಸಂಯುಕ್ತ ಬಡ್ಡಿ ಅಂತೇಳಿ. ಸೊ ದಯವಿಟ್ಟು ಇದೇನಾಗ್ತದೆ ಅಂತಂದರೆ ವರ್ಷ ಬಡ್ಡಿಗೆ ಬೆಳೀತಾ ಹೋಗ್ತದೆ. ನಿಮ್ಮ ಇನ್ವೆಸ್ಟ್ಮೆಂಟ್ನ ಅವರು ಒಳ್ಳೊಳ್ಳೆ ಕಂಪನಿಗೆ ಟಾಪ್ 50 ಇರ್ಬೋದು, ಟಾಪ್ 10 ಕಂಪ್ನೀಸ್ ಇರ್ಬೋದು, ಇಂಡಿಯಾದಲ್ಲಿ ಇರ್ತಕ್ಕಂಥ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. ಅದೆಲ್ಲ ಫಂಡ್ ಮ್ಯಾನೇಜರ್ಸ್ ನೋಡ್ಕೊತಾರೆ. ಅದೆಲ್ಲ ನಮಗೆ ಬೇಡವಾದ ವಿಷಯ. ಸೊ ನೀವು ಬ್ಯಾಂಕ್ಗಳಲ್ಲಿ ಹೋಗಿ ಧೈರ್ಯವಾಗಿ ಕೇಳಿ ಏನು ಮಾಡ್ತಾರೆ. ಅಲ್ಲಿ ಒಬ್ಬ ಅಕೌಂಟು ಕ್ಲರ್ಕ್ ಏನಾದರೂ ನಿಮಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂತಂದರೆ ಡೈರೆಕ್ಟಾಗಿ ಮ್ಯಾನೇಜರ್ಸ್ ಹತ್ರ ಹೋಗಿ ಕೇಳಿ, ಮಾತಾಡಿ. ನೀವು ಮಾತಾಡಿದ್ರೆ ಅವ್ರು ಹೇಳ್ತಾರೆ. ಕೆಲವರು ಏನು ಮಾಡ್ತಾರೆ, ಆ ಬ್ಯುಸಿ ಟೈಮಲ್ಲೇ ಹೋಗಿ ನಾಳೆ ಬನ್ನಿ ಅದು ಇದು ಹೇಳ್ತಿರ್ತಾರೆ. ದಯವಿಟ್ಟು ಬ್ಯಾಂಕ್ ಹೋದಾಗ ಹೆದರ್ಕೊಳ್ಳೋದು ಬಿಡದೆ ಡೈರೆಕ್ಟಾಗಿ ಮ್ಯಾನೇಜರ್ಸ್ ಹತ್ರ ಹೋಗಿ ಮಾತಾಡಿ. ಸರ್, ನಾವು ಈಗ ಒಂದು 500 ರೂಪಾಯಿ ಉಳಿಸ್ತಾ ಇದ್ದೀವಿ ಅಥವಾ 1,000 ರೂಪಾಯಿ ನಾವು ಮ್ಯೂಚುವಲ್ ಫಂಡಲ್ಲಿ ಹಾಕ್ತಾಯಿದ್ದೀವಿ, ತಿಂಗಳ ಕಟ್ ಮಾಡೋ ಥರ ಮಾಡಿ, ಮತ್ತು ನಮಗೆ ಯಾವಾಗ ಬೇಕಾದರೂ ಆವಾಗ ಅದನ್ನು ವಿಡ್ರಾ ಮಾಡ್ಕೊಳ್ಳೋತಕ್ಕಂಥ ಫೆಸಿಲಿಟಿ ಮಾಡಿಕೊಡಿ ಅಂತ ಹೇಳಿದ್ರೆ ಯಾವ ಮ್ಯಾನೇಜರ್ಸು ಇಲ್ಲ ಅನ್ನಲ್ಲ. ದಯವಿಟ್ಟು ಇದ್ರ ಗಮನ ಹರಿಸಿ ಇವತ್ತಿಂದನೇ ಉಳಿತಾಯನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ವಿ. ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹೊಸ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಒತ್ತಿ ದಯವಿಟ್ಟು ತಪ್ಪದೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.